ಬೆಳಗಾವಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಆಪ್ತರಿಂದಲೂ ಕೂಡ ಪ್ರತಿದೂರನ್ನ ನೀಡಲಾಗಿದೆ. ಸತೀಶ್ ರೆಡ್ಡಿ, ಅಹಂಭಾವಿ ಲೋಕೇಶ್, ಚಾನಾಳ್ ಶೇಖರ್, ಗಂಗಾಧರ ಸೇರಿ 50 ಜನರ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಇನ್ನು ನಾರಾ ಭರತ್ ರೆಡ್ಡಿ, ಸೂರ್ಯನಾರಾಯಣ ರೆಡ್ಡಿ, ನಾರಾ ಪ್ರತಾಪ್ ರೆಡ್ಡಿ ಸೂಚನೆ ಮೇರೆಗೆ ಬೆದರಿಕೆ ಹಾಕಿರೋದ್ರ ಬಗ್ಗೆ ಉಲ್ಲೇಖ ಆಗಿದೆ. ಇನ್ನು ದೂರಿನಲ್ಲಿ ಉಲ್ಲೇಖಿಸಿದ ಜನಾರ್ದನ್ ರೆಡ್ಡಿ ಆಪ್ತ ನಾಗರಾಜ್ ಅನ್ನುವಂಥವ್ರಿಗೆ ಯಾವ ಜಾತಿ ಅಂತ ಬೇಡಿದ್ದಾರೆ ಅನ್ನುವಂಥ ಉಲ್ಲೇಖ. ಜಾತಿ ನಿಂದನೆ, ಅಕ್ರಮ ಪ್ರವೇಶ, ಜಾತಿ ನಿಂದನೆ, ಕೊಲೆ ಯತ್ನ ಮತ್ತೆ ಗಲಾಟೆ ಹಿನ್ನೆಲೆ ಪ್ರತಿ ದೂರನ್ನ ನೀಡಲಾಗಿದೆ. ಇನ್ನು ರೆಡ್ಡಿ ಒಡೆತನದ ಖಾಸಗಿ ಜಾಗದಲ್ಲಿ ಬ್ಯಾನರ್ ಹಾಕೋದಕ್ಕೆ ಪ್ರಯತ್ನ ನಡೆದಿರುತ್ತೆ. ಈ ವೇಳೆ ಬ್ಯಾನರ್ ಹಾಕದೇ ಇರುವಂತೆ ಮನವಿಯನ್ನ ನಾಗರಾಜ್ ಅನ್ನುವಂಥವ್ರು ಮಾಡಿರ್ತಾರೆ. ಇನ್ನು ನಾಗರಾಜ್ ಮನವಿಗೆ ಒಪ್ಪದೆ ಅವಾಚ್ಯ ಶಬ್ದಗಳನ್ನ ಬಳಸಿರ್ತಾರೆ. ಅಕ್ರಮ ಪ್ರವೇಶ ಮಾಡಿ ಹೊಡಿರಿ ಬಡಿರಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ರೆಡ್ಡಿ ಅವರ ಆಪ್ತ ಬಣ ಕೂಡ ಈಗ ಪ್ರತಿ ದೂರನ್ನ ನೀಡಿರುವಂಥದ್ದು. ಇದಕ್ಕಿಂತ ಮೊದಲು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ದೂರು ದಾಖಲಾಗಿತ್ತು ಸತೀಶ್ ರೆಡ್ಡಿ ಅವರ ಬಣದಿಂದ. ಅವರು ಸೇರಿ ಇನ್ನೂ ಒಂದು 10 ಜನರ ವಿರುದ್ಧ ದೂರನ್ನ ದಾಖಲಿಸಲಾಗಿತ್ತು. ಈಗ ಜನಾರ್ದನ್ ರೆಡ್ಡಿ ಅವರ ಆಪ್ತರು ಕೂಡ ಪ್ರತಿ ದೂರನ್ನ ನೀಡಿರುವಂಥದ್ದು. ಸತೀಶ್ ರೆಡ್ಡಿ ಮತ್ತು ಅವರ ಸಂಗಡಿಗರಿಗೆ ಸೇರಿ ಅವರ ವಿರುದ್ಧ ಗಂಗಾಧರ್ 50 ಜನರ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಅವರು ಬ್ಯಾನರ್ ಹಾಕೋಕೆ ಅಂತ ಬಂದ್ರು. ಇಲ್ಲಿ ಬ್ಯಾನರ್ ಹಾಕೋದು ಬೇಡ ಅಂತ ನಾವು ಸಾಧಾರಣವಾಗಿ ಹೇಳಿದ್ವಿ. ಆದ್ರೆ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ಭೇದ ಅನ್ನೋ ರೀತಿಯಾಗಿ ಮಾತುಗಳು ಅಲ್ಲಿ ಬಂದ್ವು ಅನ್ನೋ ರೀತಿಯಾಗಿ ದೂರನ್ನ ದಾಖಲಿಸಲಾಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಪ್ರಕರಣದಲ್ಲಿ ಈಗ ದೂರು, ಅದಕ್ಕೆ ಪ್ರತಿ ದೂರು ಅನ್ನುವಂಥದ್ದು ಈಗ ಕಾನೂನು ಮೆಟ್ಟಿಲೇರಿರುವಂಥದ್ದು. ನಾರಾ ಭರತ್ ರೆಡ್ಡಿ, ಸೂರ್ಯನಾರಾಯಣ್ ರೆಡ್ಡಿ, ಇನ್ನು ಗಂಗಾಧರ್ ರೆಡ್ಡಿ, ಹೀಗೆ 50 ಜನರ ವಿರುದ್ಧ ಪ್ರತಿ ದೂರನ್ನ ಜನಾರ್ದನ್ ರೆಡ್ಡಿ ಅವರ ಆಪ್ತ ನಾಗರಾಜ್ ಅನ್ನುವಂಥವ್ರು ನೀಡಿರುವಂಥದ್ದು. ಅವರು ಹೋಗ್ತಾರೆ, ಈ ಬ್ಯಾನರ್ ಅನ್ನ ಈ ಜಾಗದಲ್ಲಿ ಹಾಕಬೇಡಿ ಅಂತ ನಾವು ಮಾತಿನಲ್ಲಿ ಹೇಳ್ತೀವಿ. ಆದ್ರೆ ಅಲ್ಲಿ ಬ್ಯಾನರ್ ಹಾಕ್ತಾ ಇದ್ದಂಥವ್ರು ಅವಾಚ್ಯ ಶಬ್ದಗಳಿಂದ ಬೈತಾರೆ. ಅದೇ ಗಲಾಟೆಗೆ ಕಾರಣ ಆಯ್ತು ಅಥವಾ ಗಲಾಟೆ ಅಲ್ಲಿಂದಲೇ ಹುಟ್ಕೊಳ್ತು ಅನ್ನೋ ರೀತಿಯಾಗಿ ರೆಡ್ಡಿ ಅವರು ಒಡೆತನದ ಖಾಸಗಿ ಜಾಗದಲ್ಲಿ ಬ್ಯಾನರ್ ಅನ್ನ ಅಳವಡಿಸ್ತಾ ಇದ್ದಿದ್ದಂತಹದ್ದು. ಬ್ಯಾನರ್ ಹಾಕ್ತಾ ಇರುವಂತೆ ನಾವು ಮನವಿಯನ್ನ ಮಾಡ್ಕೊಂಡ್ವಿ ಅಷ್ಟೇ. ನಾಗರಾಜ್ ಅವರ ಮನವಿಗೆ ಒಪ್ಪದೆ ಅವಾಚ್ಯ ಶಬ್ದಗಳನ್ನ ಬಳಸಿ ಅಕ್ರಮ ಪ್ರವೇಶ ಮಾಡಿ ಹೊಡಿರಿ ಬಡಿರಿ ಅಂತ ಘೋಷಣೆಯನ್ನ ಕೂಡ ಆ ಸಂದರ್ಭದಲ್ಲಿ ತಮ್ಮ ವಿರೋಧಿಗಳು ಮಾತನಾಡ್ತಾರ. ಆ ರೀತಿಯಾಗಿ ಅದೇ ಇದಕ್ಕೆ ಕಾರಣ ಅನ್ನೋ ರೀತಿಯಾಗಿ ಜನಾರ್ದನ್ ರೆಡ್ಡಿ ಅವರ ಆಪ್ತರು 50 ಜನರ ವಿರುದ್ಧ ಪ್ರತಿ ದೂರನ್ನ ನೀಡಿರುವಂಥದ್ದು. ರಾಜ್ ನ್ಯೂಸ್ ಕನ್ನಡ.